ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ದಿನಗಣನೆ ಶುರುವಾಗಿದ್ದು 3 ಶಿಲ್ಪಿಗಳಿಂದ ಬಾಲರಾಮನ 3 ಮೂರ್ತಿಯ ಕೆತ್ತನೆಯಾಗಿದೆ. ಬಾಲರಾಮನ ಆ 3 ಮೂರ್ತಿಗಳ ಪೈಕಿ ಒಂದು ಮೂರ್ತಿ ಆಯ್ಕೆಯಾಗುತ್ತೆ. ಅಯೋಧ್ಯೆ ಬಾಲರಾಮನ ಮೂರ್ತಿಗೆ ಮೈಸೂರಿನ ಶಿಲೆ ಬಳಕೆಯಾಗಿದೆ. ಮೈಸೂರು ತಾಲೂಕಿನ ಹಾರೋಹಳ್ಳಿ ಗ್ರಾಮದಲ್ಲಿರುವ ಕೃಷ್ಣಶಿಲೆ, ರಾಮದಾಸ್ ಎಂಬುವರ ಜಮೀನಿನಲ್ಲಿ ಸಿಕ್ಕಂತಹ ಕೃಷ್ಣಶಿಲೆ. ಆ ಶಿಲೆಯಲ್ಲಿ ನಿರ್ಮಿತವಾದಂತಹ ಮೂರ್ತಿಯದು. ಜಮೀನಿನಲ್ಲಿ 10 ಅಡಿ ಆಳದಲ್ಲಿ ತೆಗೆಯಲಾಗಿರುವಂತಹ ಶಿಲೆಯದು. ಮೂರ್ತಿ ಕೆತ್ತನೆಗೆ ಪ್ರಶಸ್ತವಾದಂತಹ ಈ ಕೃಷ್ಣ ಶಿಲೆ ರಾಮಲಲ್ಲಾ ಮೂರ್ತಿ ಕೆತ್ತನೆಗೆ ಬಳಕೆಯಾಗಿದ್ದು 19 ಟನ್ ತೂಕದ 9 ಅಡಿ 8 ಇಂಚು ಉದ್ದದ ಕೃಷ್ಣ ಶಿಲೆ ರವಾನೆಯಾಗಿ ಅದರಿಂದ ಕೆತ್ತನೆ ಕಾರ್ಯ ನಡೆದಿದೆ. ಅಯೋಧ್ಯೆಯಿಂದ ಬಂದಿದ್ದಂತಹ ಪ್ರಮುಖರು ಕೃಷ್ಣ ಶಿಲೆಯ ಪರೀಕ್ಷೆ ಮಾಡಿದರು. ರಾಮ ಅಷ್ಟೇ ಅಲ್ಲ, ಸೀತೆ, ಲಕ್ಷ್ಮಣ, ಭರತ, ಶತ್ರುಘ್ನ ಮೂರ್ತಿಗಳಿಗೂ ಕೂಡ ಈ ಶಿಲೆ ರವಾನೆಯಾಗಿದೆ. 40 ಟನ್ ತೂಕದಷ್ಟು ಕಲ್ಲನ್ನು ಗ್ರಾಮಸ್ಥರು ಕಳುಹಿಸಿಕೊಟ್ಟಿದ್ದಾರೆ. ಇದು ಅಕ್ಷರಶಃ ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವವನ್ನು ಸೆಳೆದಿರ್ತಕ್ಕಂತಹ ಒಂದು ಸ್ಟೋರಿ. ರಾಮನ ಬಾಲ ಸ್ವರೂಪವನ್ನು ಕೆತ್ತಿರ್ತಕ್ಕಂತಹ ಶಿಲೆ ಏನಿದೆ, ಶಿಲೆ ಉದ್ಭವ ಆಗಿರ್ತಕ್ಕಂಥ ಸ್ಥಳದಲ್ಲಿ ನಾವಿದ್ದೀವಿ. ಇದು ಮೈಸೂರು ಜಿಲ್ಲೆಯ ಎಚ್.ಡಿ. ಕೋಟೆ ತಾಲೂಕಿನಲ್ಲಿರ್ತಕ್ಕಂತಹ ಸ್ಥಳ. ಈ ಸ್ಥಳವನ್ನು ನಾವಿಲ್ಲಿ ಗಮನಿಸ್ಬೋದು. ಇದು ಎಚ್.ಡಿ. ಕೋಟೆ ಹಾಗೂ ಮೈಸೂರು ತಾಲೂಕಿನ ಗಡಿಭಾಗದಲ್ಲಿ ಬರುವಂಥ ಹಾರೋಹಳ್ಳಿ ಗ್ರಾಮ ಏನಿದೆ, ಹಾರೋಹಳ್ಳಿ ಗ್ರಾಮಕ್ಕೆ ಸೇರಿದಂಥ ಆ ಜಮೀನಿನ 5 ಅಡಿ ಆಳದಲ್ಲಿ ಸಿಕ್ಕಂತಹ ವಿಶೇಷವಾದಂಥ ಶಿಲೆ ಏನಿತ್ತು, ಶಿಲೆ ಇವತ್ತು ದಕ್ಷಿಣ ಭಾರತದಲ್ಲಿ ಸಿಕ್ಕಿರ್ತಕ್ಕಂಥ ಈ ಶಿಲೆ ಉತ್ತರ ಭಾರತದಲ್ಲಿ ಮೂರ್ತಿಯ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ಏನು ಅಯೋಧ್ಯೆಯಲ್ಲಿ ಜನವರಿ 22ರಂದು ರಾಮನ ಬಾಲ ಸ್ವರೂಪದ ಮೂರ್ತಿ ಉದ್ಘಾಟನೆ ಏನಾಗ್ತಾ ಇದೆ, ಉದ್ಘಾಟನೆಗೆ ತೆಗೆದುಕೊಂಡು ಹೋಗಿರ್ತಕ್ಕಂತಹ ಕಲ್ಲಿನ ಸ್ಥಳದಲ್ಲಿ ನಾವಿರ್ತಕ್ಕಂಥದ್ದು. ಹಾರೋಹಳ್ಳಿ ಗ್ರಾಮದ ರೈತರೊಬ್ಬರ ಜಮೀನಿನಿಂದ ತೆಗೆದುಕೊಂಡು ಹೋಗಿರ್ತಕ್ಕಂಥ ಈ ಒಂದು ಶಿಲೆ ಏನಿದೆ, ಈ ಶಿಲೆ ಇನ್ನು ಕೆಲವೇ ದಿನಗಳಲ್ಲಿ ಮೂರ್ತಿ ಸ್ವರೂಪವನ್ನು ಪಡ್ಕೊಂಡು ಇಡೀ ವಿಶ್ವದಲ್ಲಿ ಇರ್ತಕ್ಕಂಥ ಜನರಿಗೆ ಶತಮಾನಗಳವರೆಗೆ ಪೂಜೆಗೆ ಅರ್ಹವಾಗುತ್ತೆ ಅನ್ನೋದು ಬಹಳ ಹೆಮ್ಮೆ ಪಡುವಂಥ ವಿಚಾರ. ಇನ್ನು ಈ ಒಂದು ಶಿಲೆಯನ್ನು ಆಯ್ಕೆ ಮಾಡ್ಕೊಂಡಿದ್ದು ಯಾವ ರೀತಿಯಾಗಿ, ಎಷ್ಟು ಶಿಲೆಯನ್ನು ತೆಗೆದುಕೊಂಡು ಹೋಗಲಾಗಿದೆ ಇಲ್ಲಿಂದ, ಇದೆಲ್ಲದ್ರ ಬಗ್ಗೆಯೂ ಕೂಡ ಮಾತನಾಡಿಸೋಣ. ಶ್ರೀನಿವಾಸ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಈಗ ಇಲ್ಲಿಗೆ ರಾಮನ ಬಾಲ ಮೂರ್ತಿ ಏನಿದೆ, ಮೂರ್ತಿ ಈಗ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ, ಅದಕ್ಕೆ ಶಿಲೆಯನ್ನು ಇಲ್ಲಿಂದ ಕೊಟ್ಕೊಳ್ಸಿದ್ರು ಅಂತ ಹೇಳಿದ್ರೆ ಈ ಪ್ರಕ್ರಿಯೆ ಹೇಗಿತ್ತಿದು? ಸರ್, ಮೊದಲನಾಗಿ ನಮಸ್ಕಾರ. ಇದು ನಮಗೆ ಇವರು ಸುರೇಂದ್ರ ವಿಶ್ವಕರ್ಮನ್ ಅವರು ನಮ್ಮನ್ನು ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ತಾರೆ. ಕಾಂಟ್ಯಾಕ್ಟ್ ಮಾಡಿದಾಗ ಹಿಂಗೆ ಶಿಲೆ ಬೇಕು ನಮಗೆ ಅಯೋಧ್ಯೆಗೆ, ಅದು ತುಂಬ ಚೆನ್ನಾಗಿರಬೇಕು ಅಂತೇಳಿ ನಮಗೆ ತುಂಬ ಹೇಳಿ ಫೋರ್ಸ್ ಮಾಡಿ ಕೇಳ್ತಾರೆ. ಬನ್ನಿ ಸರ್, ಆಯಿತು, ನಾನು ನೋಡಿ ಮಾಡಿಕೊಡ್ತೀನಿ ಅಂತ ಹೇಳಿರ್ತೀನಿ. ಅದೇ ಥರನೇ ಇಲ್ಲಿ ಜಮೀನು ನಮ್ಮ ಕೃಷ್ಣಣ್ಣ ಅಂತ ಹೇಳ್ಬಿಟ್ಟು ಜಮೀನು ಓನರು, ರಾಮದಾಸ್ ಮೇಷ್ಟ್ರ ಮಗ. ಅವರು ಜಮೀನು ಕ್ಲೀನ್ ಮಾಡಬೇಕಾದ್ರೆ ನೋಡಿ ಹಿಂಗೆ ಕಲ್ಲು ಬಂದಿದೆ ಅಂತ ಹೇಳ್ತಾರೆ. ಅದ್ರ ಜೊತೆ ಆಗ ನಮ್ಮ ಸಿದ್ದಣ್ಣನವರು ಹೋಗಿ, ಮತ್ತು ನಮ್ಮ ಅಣ್ಣ ಒಬ್ಬರು ರಾಜಣ್ಣ ಅಂತಿದ್ದಾರೆ, ಅವರು ಹೋಗಿ ಫಸ್ಟ್ ನೋಡ್ತಾರೆ. ಹೋಗಿ ನೋಡಿದಾಗ ಆಮೇಲಿಂದ ನಾನು ಹೋಗಿ ನೋಡಿದ್ಮೇಲೆ ಸರಿ ಆಯಿತು, ಇದನ್ನು ತೆಗೆದುಬಿಟ್ಟು ಲೆವೆಲಿಂಗ್ ಮಾಡಿಕೊಡ್ತೀವಿ ಅಂತ ಹೇಳಬೇಕಾದ್ರೆ, ಆಗ ಈಗ ಲೆವೆಲಿಂಗ್ ಮಾಡಬೇಕಾದ್ರೆ ದೊಡ್ಡದೊಂದು ಬಂಡೆ ಸಿಗುತ್ತೆ. ಅದು ಒಂದು ಹೆಚ್ಚು ಕಮ್ಮಿ 40ರಿಂದ 45 ಟನ್ ಒಂದೇ ಕಲ್ಲು ಇರುತ್ತೆ. ಅಷ್ಟು ದೊಡ್ಡ ಬಂಡೆನ ಇಟಾಚಿ ಎಳೆಯೋಕ್ಕೆ ಆಗಿರಲ್ಲ, ಅದನ್ನು ಬಿಡಿಸಿ ನಿಲ್ಲಿಸಿರ್ತೀವಿ. ಅದನ್ನು 3 ಭಾಗಗಳನ್ನಾಗಿ ಮಾಡಿ ಹೊರಗಡೆ ಹಾಕಿರ್ತೀವಿ. ಮತ್ತು ಜಮೀನೆಲ್ಲ ಲೆವೆಲಿಂಗ್ ಮಾಡಿರ್ತೀವಿ. ಲೆವೆಲಿಂಗ್ ಮಾಡಿದ ಮೇಲೆ ನಮ್ಮ ಗುರುಗಳಾದಂಥ ಇವರು ಸುರೇಂದ್ರ ವಿಶ್ವಕರ್ಮ ಅವರು ಮತ್ತೆ ಮಾನಯ್ಯ ಬಡಿಗರ್ ಅವರು ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ, ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಬರ್ತಾರೆ ಇಲ್ಲಿಗೆ. ಸರ್ ಬನ್ನಿ, ನಿಮ್ಗೆ ಕೇಳಿದಂಥ ಸೈಜ್ ಇದೆ, ಅದಕ್ಕೆ ನೋಡಿ ಯೋಗ್ಯವಾಗದ್ದ ಇಲ್ಲಿ ಅಂತ ಹೇಳ್ತೀವಿ ನಾವು. ಹೇಳಿದ್ಮೇಲೆ ಅವ್ರು ಬಂದು ಸೆಲೆಕ್ಟ್ ಮಾಡ್ತಾರೆ. ಆಯ್ತಪ್ಪ, ಚೆನ್ನೈಗೆ ಹೋಗಿರ್ತಾರೆ, ಚೆನ್ನೈಯಿಂದ ಡೈರೆಕ್ಟಾಗಿ ಇಲ್ಲಿಗೆ ಬರ್ತಾರೆ. ಚೆನ್ನೈಯಿಂದ ಅಲ್ಲೂ ಕಲ್ಲೆಲ್ಲ ಸೆಲೆಕ್ಟ್ ಮಾಡಿ ಅಲ್ಲಿ ಕ್ಯಾನ್ಸಲ್ ಮಾಡಿ ಮತ್ತೆ ಇಲ್ಲಿಗೆ ಬರ್ತಾರೆ. ಇಲ್ಲಿಗೆ ಬಂದು ಆಯ್ತಪ್ಪ, ಇದು ತುಂಬ ಚೆನ್ನಾಗಿದೆ, ನಾನು ಹೇಳ್ದಂಗೆ ನೀನು ಡ್ರೆಸ್ಸಿಂಗ್ ಮಾಡಿಸ್ಬೇಕು ಅಂತ ಹೇಳ್ತಾರೆ. ನಮಗೆ ಅದೊಂದೇ ಕಲ್ಲೇ 1 ವಾರ 10 ದಿನ ಕೆಲಸ ಹಿಡಿದು ಬಿಡುತ್ತೆ. ಆದರೂ ಅವ್ರು ಹೇಳ್ದಂಗೆ ನಾವು ಮಾಡಿಕೊಟ್ಟಿರ್ತೀವಿ. ಮತ್ತು ಅದ್ರ ಜೊತೆಗೆ ಇನ್ನೊಂದು ಕಲ್ಲನ್ನು ಸೆಲೆಕ್ಟ್ ಮಾಡಿ ಹಾಕೊಂಡು ಹೋಗಿರ್ತಾರೆ. ಅದು ಸೀತೆಗೆ ಅಂತ ಹೇಳ್ತಾರೆ, ಸೀತೆಗೆ ಹಾಕ್ತೀನಿ ಅಂತ ಹೇಳಿ. ಆಮೇಲೆ ಮತ್ತೆ ಪೀಠಕ್ಕೆ, ಅದಕ್ಕೆ ರಾಮನಿಗೆ ಪೀಠನೇ ಇದರಲ್ಲೇ ಮಾಡಿಸೋಣ ಅಂತ ಹೇಳಿರ್ತಾರೆ. ನಾವು ಸರಿ ಯಾವುದಕ್ಕಾದ್ರೂ ಸರಿ ಯೂಸ್ ಮಾಡಿ ಕಳಿಸಿ ಸರ್ ಅಂತ ಅಂದ್ಬಿಟ್ಟು 2 ಕಲ್ಲನ್ನ ನಾವು ಕಳಿಸಿರ್ತೀವಿ. 2 ಕಲ್ಲಿಂದ 17 ಟನ್ ಕಲ್ಲು ಬಂದಿರುತ್ತೆ. 17 ಟನ್ ಕಲ್ಲು ಬಂದ ಮೇಲೆ ಅವರು ಹೋಗಿ ನಿಮಗೆ ಇಂತಿಂಥದ್ದು ನಮ್ಗೆ ಎಲ್ಲ ಕಡೆಯಿಂದನೂ ಕಲ್ಲು ಬರ್ತಾ ಇದೆ, ಎಲ್ಲಾನು ಟೆಸ್ಟಿಂಗ್ ಕೊಡ್ತೀವಿ. 17 ಜನ ಇವರು ಇಂಜಿನಿಯರ್ಗಳು ಚೆಕ್ ಮಾಡ್ತಾರೆ. ಅದರಲ್ಲಿ ನಿಮ್ದು ಸೆಲೆಕ್ಟ್ ಆದರೆ ಖುಷಿಯಪ್ಪ ಅಂತ ಹೇಳಿ ನಮಗೆ ಸುರೇಂದ್ರ ವಿಶ್ವಕರ್ಮ ಅವರು ಫೋನ್ ಮಾಡ್ತಾ ಇರ್ತಾರೆ. ಹೇಳಿದ್ಮೇಲೆ ನೋಡಪ್ಪ, ನಿಮ್ಮ ಕಲ್ಲು ಸೆಲೆಕ್ಟ್ ಆಗಿದೆ, ತುಂಬ ಯೋಗ್ಯವಾಗಿದೆ, ಎಲ್ಲ ಕಲ್ಲಿಗಿಂತಲೂ ವಿಭಿನ್ನವಾಗಿದೆ,
ನೀವು ಕೊಟ್ಟಿರೋಂಥ ಕಲ್ಲು ನೋಡಿ, ರಾಮ ಇದರಲ್ಲೇ ಜನಿಸ್ಬೇಕು ಅನ್ನೋದೊಂದು ಕೇಳ್ಕೊಂಡಿದ್ದಾರೆ ಅಂತೇಳಿ ಅವರೆಲ್ಲ ಖುಷಿ ಪಡ್ತಾರೆ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧು ಎಂ ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.